ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಉಳುವಿಗಾಗಿ ಯುವಕರಲ್ಲಿ ಉತ್ಸಾಹ ಬರಬೇಕು ಎಂದು ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ಹೇಳಿದರು. ಹುಕ್ಕೇರಿ ನಗರದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಉತ್ಸಾಹಿ ಸಮಿತಿ ವತಿಯಿಂದ ಹಮ್ಮಿಕೊಂಡ ಕನ್ನಡ ರಾಜ್ಯೋತ್ಸವ ಸಾಂಸ್ಕೃತಿಕ ರೂಪಕಗಳ ಮೆರವಣಿಗೆಯನ್ನು ಕ್ಯಾರಗುಡ್ಡದ ಮಂಜುನಾಥ್ ಮಹಾರಾಜರು, ವಿರಕ್ತ ಮಠದ ಶಿವಬಸವ ಮಹಾಸ್ವಾಮಿಗಳು ಹಾಗೂ ಹುಣಸ್ಯಾಳ್ ನಿಜಗುಣಾನಂದ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಯಮಿ ಪೃಥ್ವಿ ಕತ್ತಿ ಭುವನೇಶ್ವರಿ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಸಾಂಪ್ರದಾಯಿಕ ವಾದ್ಯಗಳನ್ನು ನುಡಿಸುವ ಮೂಲಕ ಚಾಲನೆ ನೀಡಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಮಹಾವೀರ್ ನಿಲಜಗಿ ಮಾತನಾಡಿ, ಮಾಜಿ ಸಂಸದ ರಮೇಶ್ ಕತ್ತಿ ಮತ್ತು ಶಾಸಕ ನಿಖಿಲ್ ಕತ್ತಿಯವರ ಮಾರ್ಗದರ್ಶನದಲ್ಲಿ ತಾಲೂಕಿನ ಗಣ್ಯರು, ಯುವಕರು ರಾಜ್ಯೋತ್ಸವ ಉತ್ಸಾಹಿ ಸಮಿತಿ ವತಿಯಿಂದ ಸತತ 5 ವರ್ಷಗಳಿಂದ ಆಚರಿಸುತ್ತಿರುವ ಕಾರ್ಯಕ್ರಮ ದಿನಪೂರ್ತಿ ಸಾಂಸ್ಕೃತಿಕ ಮತ್ತು ಬೃಹತ್ ವಾದ್ಯಗಳೊಂದಿಗೆ ಆಚರಿಸಲಾಗುತ್ತಿದೆ. ಕಾರಣ ಕನ್ನಡ ಪ್ರೇಮಿಗಳು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು. ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಇಂದು ಹುಕ್ಕೇರಿ ನಗರದ ಪ್ರಮುಖರು, ಗಣ್ಯರು ಹಾಗೂ ರಮೇಶಣ್ಣ ಕತ್ತಿಯವರು ಶಾಸಕರ ಒಂದು ನೇತೃತ್ವದಲ್ಲಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ತಾಲೂಕಿನ ಕನ್ನಡಾಭಿಮಾನಿಗಳು ಕೂಡಿ ಅತ್ಯಂತ ವಿಜೃಂಭಣೆಯಿಂದ ಸತತವಾಗಿ 5 ವರ್ಷಗಳ ಕಾಲ ಈ ಒಂದು ರಾಜ್ಯೋತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ ಹಾಗೂ ಕರಾವಳಿ ಶೈಲಿಯ ಅನೇಕ ನೃತ್ಯಗಳು, ಕಲಾ ತಂಡಗಳು, ಸುಮಾರು 5 ರಿಂದ 6 ಕಲಾ ತಂಡಗಳು, ಜಾನಪದಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಅತ್ಯಂತ ಯಶಸ್ವಿಯಾಗಿ ಅಡವಿ ಸಿದ್ದೇಶ್ವರ ಮಠದಿಂದ ಕೋರ್ಟ್ ಸರ್ಕಲ್ವರೆಗೂ ಈ ಒಂದು ಮೆರವಣಿಗೆ ಹೋಗಿ ಬರುವ ಮತ್ತೆ ಧ್ವನಿವರ್ಧಕದೊಂದಿಗೆ 2 ಗಂಟೆಗೆ ಮತ್ತೆ ಶಾಸಕರಾದ ನಿಖಿಲ್ ಕತ್ತಿಯವರು ಆ ಒಂದು ಧ್ವನಿವರ್ಧಕ ಮೆರವಣಿಗೆಗೆ ಚಾಲನೆ ಕೊಡುವವರಿದ್ದು ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣ ಯಶಸ್ವಿಯಾಗಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ನಂತರ ವಿವಿಧ ಕಲಾ ತಂಡಗಳು ವೇಷಭೂಷಣಗಳೊಂದಿಗೆ ಪಾರಂಪರಿಕ ರೂಪಕಗಳು ಮೆರವಣಿಗೆಗೆ ಮೂಲಕ ಕೋರ್ಟ್ ಸರ್ಕಲ್ ತಲುಪಿದವು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರಕಾಶ್ ಅವಲಕ್ಕಿ ಮಾತನಾಡಿ, ಈ ಬಾರಿ ಹುಕ್ಕೇರಿ ನಗರದಲ್ಲಿ ಸಾಂಪ್ರದಾಯಿಕ ವಾದ್ಯಗಳ ರೂಪಕಗಳ ಮುಖಾಂತರ ರಾಜ್ಯೋತ್ಸವ ಆಚರಿಸುವುದು ನಮಗೆ ಖುಷಿ ತಂದಿದೆ ಎಂದರು. ಕನ್ನಡ ರಾಜ್ಯೋತ್ಸವ ಈ ವರ್ಷದ ವಿಶೇಷತೆ ಏನೆಂದರೆ, ಸಾಂಪ್ರದಾಯಿಕ ವಾದ್ಯಗೋಷ್ಠಿಯಿಂದ ಏನು ಮೆರವಣಿಗೆ ಏನು ಮಾಡ್ತಾ ಇದ್ದಾರೆ ಅದು ನನಗೆ ಬಹಳಷ್ಟು ಖುಷಿಯನ್ನು ತಂದಿದೆ. ಈ ಕನ್ನಡ ಎಲ್ಲ ಅಭಿಮಾನಿಗಳು ಈ ಒಂದು ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗಿಯಾಗಿ ಪರಮ ಪೂಜ್ಯರ ಸಾನ್ನಿಧ್ಯದೊಂದಿಗೆ ಹಾಗೂ ಎಲ್ಲ ರಾಜಕೀಯ ಧುರೀಣರೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಾನು ಹಾರೈಸ್ತಾ ಇದ್ದೀನಿ. ಯುವ ಧರುಣ ಸುಹಾಸ್ ನೂಲಿ ಉತ್ಸಾಹಿ ಸಮಿತಿ ಸದಸ್ಯರಿಗೆ ಶ್ರೀಗಳಿಗೆ ಸತ್ಕರಿಸಿದರು. ಚಂದ್ರಶೇಖರ ಮಹಾಸ್ವಾಮಿಗಳು ಮಾತನಾಡಿ, ಕರ್ನಾಟಕ ರಾಜ್ಯೋತ್ಸವವನ್ನು ನವೆಂಬರ್ 1ರಂದು ಬೆಳಗಾವಿ ನಗರದಲ್ಲಿ ಅದ್ದೂರಿಯಾಗಿ ಆಚರಿಸಿದರೆ ನವೆಂಬರ್ 23ರಂದು ಹುಕ್ಕೇರಿ ನಗರದಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಗಡಿ ಭಾಗದಲ್ಲಿ ಕನ್ನಡ ಉಳಿವಿಗಾಗಿ ಯುವಕರು ಉತ್ಸಾಹದಿಂದ ರಾಜ್ಯೋತ್ಸವ ಆಚರಿಸಬೇಕು ಎಂದರು. ನವೆಂಬರ್ 1 ಬಂತು ಅಂತಂದ್ರೆ ರಾಜ್ಯೋತ್ಸವವನ್ನು ನೋಡ್ಲಿಕ್ಕೆ ಬೆಳಗಾವಿಗೆ ಹೋಗ್ಬೇಕು. ನವೆಂಬರ್ 23 ಬಂತು ಅಂತಂದ್ರೆ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ನೋಡ್ಬೇಕಾಗಿತ್ತು ಅಂತಂದ್ರೆ ಎಲ್ಲಿಗೆ ಬರಬೇಕು ಅಂತಂದ್ರೆ ಹುಕ್ಕೇರಿಗೆನೆ ಬರಬೇಕು. ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು, ಇಲ್ಲಿಯ ಜನಪ್ರತಿನಿಧಿಗಳು ಎಲ್ಲರೂ ಒಕ್ಕಟ್ಟಾಗಿ ಕನ್ನಡಕ್ಕಾಗಿ ನಾವೆಲ್ಲ ಇದ್ದೇವೆ ಅನ್ಕೊಂಡು ಅದ್ಭುತವಾದ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ. ರಾಜ್ಯೋತ್ಸವವನ್ನು ಆಚರಣೆ ಮಾಡೋದು ಕೇವಲ ಒಂದು ಹಬ್ಬ ಅನ್ನುವ ಒಂದೇ ದೃಷ್ಟಿಕೋನದಿಂದ ಅಂತಲ್ಲ, ನಮ್ಮ ಸಂಸ್ಕೃತಿ ಉಳಿಬೇಕು. ಬೆಳಗ್ಗೆ 10 ಗಂಟೆಗೆ ದೇಶೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತ ಕಲಾಮೇಳಗಳಿಂದ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಸಾಯಂಕಾಲ ವಿಶೇಷವಾಗಿರುವಂತಹ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಒಟ್ಟಾರೆ ಏನಂತಂದ್ರೆ
ಕನ್ನಡ ಉಳಿಬೇಕು ಬೆಳಿಬೇಕು ಅಂತಂದ್ರೆ ಕನ್ನಡಿಗರು ಉತ್ಸಾಹದಿಂದ ಇರಬೇಕು. ಆ ದೃಷ್ಟಿಕೋನದಿಂದ ಗಡಿ ಭಾಗದಲ್ಲಿರ್ತಕ್ಕಂಥ ಹುಕ್ಕೇರಿಯ ನಗರದಲ್ಲಿ 5 ವರ್ಷಗಳಿಂದನೂ ಕೂಡ ಅದ್ದೂರಿಯಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಭಾಗಿಯಾಗಿದ್ದೇವೆ. ಈ ಸಂದರ್ಭದಲ್ಲಿ ಗುರುರಾಜ್ ಕುಲಕರ್ಣಿ, ಎ.ಕೆ. ಪಾಟೀಲ್, ರಾಜು ಮುನ್ನೊಳ್ಳಿ, ರಮೇಶ್ ಬೋರಗಾವಿ, ಕುಮಾರ್ ಜುಟಾಳೆ, ಭೀಮಸಿ ಗೋರಖನಾಥ್ ಸೇರಿದಂತೆ ರಾಜ್ಯೋತ್ಸವ ಉತ್ಸಾಹಿ ಸಮಿತಿ ಸದಸ್ಯರು, ಯುವಕರು, ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ. ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ, ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.